ಹೈದರಾಬಾದ್ ಕರ್ನಾಟಕ ಜನ ವಿರೋಧಿ ಸರ್ಕಾರದ ನಡೆಯನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಸರ್ಕಾರ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಬಂದಾಗ ಮಾತ್ರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕದ ಕಡೆ ಧಾವಿಸ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಹೈದರಾಬಾದ್ ಕರ್ನಾಟಕದ ಜನರಿಗೆ ನೀವು ನ್ಯಾಯ ಕೊಟ್ಟಿದ್ದೀರಾ? ಇವತ್ತು 371 ಜೆ ಕಲಂ ಅಡಿಯಲ್ಲಿ ಇವತ್ತು ಏನೆಲ್ಲ ನೌಕರಿ ಸೌಲಭ್ಯಗಳು ಸಿಗಬೇಕಾಗಿತ್ತು, ಮುಂಬಡ್ತಿಗಳನ್ನ ಸಿಗಬೇಕಾಗಿತ್ತು, ಶೈಕ್ಷಣಿಕ ಸೌಲಭ್ಯಗಳು ಸಿಗಬೇಕಾಗಿತ್ತು, ಇವು ಸಿಗುವ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದ್ದೀರಾ? ಇವನ್ನೆಲ್ಲವನ್ನ ಬದಿಗಿಟ್ಟು ನೀವು ಇವತ್ತು ದಶಮಾನೋತ್ಸವ ಮಾಡ್ತೀವಿ, 371 ಜೆ ಕಲಂನ ಉತ್ಸವ ಮಾಡ್ತೀವಿ ಅಂತೇಳಿ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ಇವತ್ತು ನೀವು ಮೋಸ ಮಾಡ್ಲಿಕ್ಕೆ ಏನು ಹೊರಟಿದ್ದೀರಿ? ಇದನ್ನ ನಾವು ಸಹಿಸೋದಿಲ್ಲ. ಇವತ್ತು ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇವತ್ತು ಈ ಭಾಗದ ಅಭಿವೃದ್ಧಿ ಆಗದೇನೆ, ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ಆಗದೇನೆ, ಆರ್ಥಿಕ ಅಭಿವೃದ್ಧಿ ಆಗದೇನೆ, ಈ ಭಾಗದ ಸರ್ಕಾರಿ ನೌಕರಿಗೆ ಸಮರ್ಪಕವಾದಂತ ಮುಂಬಡ್ತಿ ಸಿಗದೇನೆ ಇವತ್ತು ಬರ್ದಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಲಜ್ಜೆಗಟ್ಟಂತ ಈ ಸರ್ಕಾರ ಇವತ್ತು ಉತ್ಸವ ಮಾಡ್ತೀವಿ, ಈ ಭಾಗಕ್ಕ ಯಾವಾಗ ಯಾವಾಗ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ 17 ಸೆಪ್ಟೆಂಬರ್ ಬರುತ್ತೆ, ಅವತ್ತು ಎಲ್ಲಾ ಸಚಿವರುಗಳು, ಎಲ್ಲಾ ಮುಖ್ಯಮಂತ್ರಿಗಳು ಇವತ್ತು ಧಾವಿಸಿಬಿಟ್ಟು ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ಒಣ ಆಡಂಬರ ಮಾಡಿ ಇವತ್ತು ಕಾಟಾಚಾರಕ್ಕಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಆ ಕಾರಣಕ್ಕಾಗಿ ನಾವು ಇವತ್ತು ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಏನು ನೀವು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಇವತ್ತು ಉತ್ಸವ ಮಾಡ್ತಾ ಇದ್ದೀರಿ, ಆ ಉತ್ಸವಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸುತ್ತಾ ನಾವು ದಿನಾಂಕ 14/9/2024 ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ನೀವು ಮೊದಲು ಹೈದರಾಬಾದ್ ಕರ್ನಾಟಕದ ಜನರಿಗೆ, ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ನೀವು ಮೊದಲು